ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಕುಕಿಂಗ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಗೊಂದು ಬಹಳ ಟೇಸ್ಟಿ ಆಗಿರುವಂತ ಮತ್ತೆ ಬಹಳ ವೆರೈಟಿ ಡಿಫ್ರೆಂಟ್ ಆಗಿರುವಂತ ಚಿಕನ್ ಕರಿ ಯಾಕೆ ಮಾಡಬೇಕು, ಅದು ಕೂಡ ಅಮೃತ್ಸರಿ ಚಿಕನ್, ಪಂಜಾಬಿ ಶೈಲಿಯ ಈ ಚಿಕನ್ ಕರಿನ ಬಹಳ ಸುಲಭವಾಗಿ ಮತ್ತೆ ಬಹಳ ಟೇಸ್ಟಿಯಾಗಿ ಮಾಡ್ಬೋದು. ನೀವು ಕೂಡ ಒಮ್ಮೆ ಮಾಡ್ಕೊಳ್ಳಿ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚಿತವಾಗಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ನೋಡಿಕೊಂಡು ತದನಂತರ ಇದನ್ನು ಮಾಡುವಂಥ ವಿಧಾನಗಳನ್ನ ಈಗ ನೋಡ್ಕೋಣ ಬನ್ನಿ. ಅರ್ಧ ಕೆಜಿ ಚಿಕನ್ನ ನೀಟಾಗಿ ಅರಿಶಿಣದಲ್ಲಿ ತೊಳ್ಕೊಂಡು ತಗೊಂಡಿದ್ದೀನಿ. ಅರ್ಧ ಟೀ ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಅಷ್ಟು ಕ್ರಾಮ್ ಪೌಡರ್, 1 ಟೀ ಸ್ಪೂನ್ ಅಷ್ಟು ಕಸ್ತೂರಿ ಮೆಥಿ, ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿಣ, 100 ಗ್ರಾಮ್ ಅಷ್ಟು ಮೊಸರು, 1/4 ಟೀ ಸ್ಪೂನ್ ಅಷ್ಟು ಗಾರ್ಲಿಕ್ ಜಿಂಜರ್ ಪೇಸ್ಟ್, 2 ಟೀ ಸ್ಪೂನ್ ಅಷ್ಟು ಸಾಸಿವೆ ಎಣ್ಣೆ, ರುಚಿಗೆ ತಕ್ಕನಷ್ಟು ಉಪ್ಪು. ಇಷ್ಟೆಲ್ಲ ಪದಾರ್ಥಗಳು ತಗೊಂಡ್ ಆದ್ಮೇಲೆ ಇವಾಗ ಚಿಕನ್ ಮ್ಯಾರಿನೇಟ್ ಮಾಡೋದು ಹೇಗೆ ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಫಸ್ಟ್ ಈ ರೀತಿ ನೀಟಾಗಿ ತೊಳೆದುಕೊಂಡಿರುವಂತ ಚಿಕನ್ ನ ಒಂದು ಬೌಲ್ ಹಾಕೊಂತ ಇದ್ದೀನಿ. ಬೌಲ್ ಹಾಕೊಂಡ್ ಆದ್ಮೇಲೆ ಮೊದಲನೇದಾಗಿ ಚಿಲ್ಲಿ ಪೌಡರ್ನ ಮಿಕ್ಸ್ ಮಾಡ್ಕೋಣ. ಕಸ್ತೂರಿ ಮೆಥಿ, ಅರಿಶಿನ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1/4 ಟೀ ಸ್ಪೂನ್ ಅಷ್ಟು, 100 ಗ್ರಾಮ್ ಅಷ್ಟು ಮೊಸರು, ಕಡಲೆ ಹಿಟ್ಟು, ರುಚಿಗೆ ತಕ್ಕನಷ್ಟು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊಂತೀನಿ. ಕೊನೆಯದಾಗಿ 2 ಟೀ ಸ್ಪೂನ್ ಅಷ್ಟು ಸಾಸಿವೆ ಎಣ್ಣೆನ ಹಾಕೊಂಡಾದ್ಮೇಲೆ ಇವಾಗ ಕ್ಲೀನಾಗಿ ಒಂದ್ಸರಿ ಕಲಿಸ್ಕೋಣ. ಮ್ಯಾರಿನೇಟ್ ಮಾಡೋದಕ್ಕೆ ಕ್ಲೀನಾಗಿ ಕಲಸಿಟ್ಕೊಂಡಿದ್ದೀವಿ. ಇದನ್ನ ಸರಿಸುಮಾರು ಅರ್ಧ ಅವರಿಂದ 2 ಗಂಟೆವರೆಗೂ ಇಟ್ಕೊಬಹುದು. ನಿಮ್ಗೆ ಹೇಗೆ ಸಮಯ ಇದೆ ಅದ್ರ ಮೇಲೆ ಇದು ಡಿಪೆಂಡ್ ಆಗ್ತದೆ. ಇವಾಗ ನಾನು ಇದನ್ನ ಸುಮಾರು 1/4 ಅವರ್ನ ಇದನ್ನ ಮ್ಯಾರಿನೇಟ್ ಮಾಡೋದಕ್ಕೋಸ್ಕರ ಹೀಗೆ ಇಡ್ತೀನಿ. ಚಿಕನ್ದು ಪೌಡರ್ ರೆಡಿ ಮಾಡ್ಕೊಬೇಕು. ಮೊದಲನೇದಾಗಿ 3 ಚಿಲ್ಲಿ ತಗೊಂತೀವಿ. 3 ಚಿಲ್ಲಿನ ತಗೊಂಡು ನೀಟಾಗಿ ಈ ರೀತಿ ಕಟ್ ಮಾಡ್ಕೋಣ. 1 ಟೀ ಸ್ಪೂನ್ ಅಷ್ಟು ಧನಿಯಾ, ಅರ್ಧ ಟೀ ಸ್ಪೂನ್ ಅಷ್ಟು ಜೀರಾ, ಬ್ಲ್ಯಾಕ್ ಇಲಾಚಿ 3, ಆಮೇಲೆ ಮೆಣಸು 10, ಚಕ್ಕೆ 2 ಇಂಚದು, 2 ಜಾವಿತ್ರಿ, 4 ಎಲೆ, ಏಲಕ್ಕಿ 5, ಲವಂಗ 5. ಫ್ಲೇಮ್ ಸ್ವಲ್ಪ ಆಯಿಲ್ ತಗೊಂಡು ಇದನ್ನ ನೀಟಾಗಿ ಈ ರೀತಿ ಹುರ್ಕೊಬೇಕು. ಹುರ್ಕೊಬೇಕಾದ್ರೆ ನಮ್ಗೆ ಮಸಾಲದು ಸ್ಮೆಲ್ಲು ಬಹಳ ಚೆನ್ನಾಗಿ ಬರ್ತದೆ. ಕಂಪ್ಲೀಟ್ ಆಗಿ ಈಗ ಹುರ್ಕೊಂಡಾಯ್ತು. ಇವಾಗ ಇದನ್ನ ಒಂದು ಜಾರ್ಗೆ ಹಾಕೋಣ. ತಣ್ಣಗಾದ್ಮೇಲೆ ಒಂದು ಜಾರ್ನಲ್ಲಿ ತಗೊಂಡಿದೀವಿ. ಈ ಜಾರ್ಗೆ ಇನ್ನೂ ಒಂದು 3 ಐಟಮ್ ನ ಮಿಕ್ಸ್ ಮಾಡ್ಕೊಬೇಕು. 1 ಟೀ ಸ್ಪೂನ್ ಅಷ್ಟು ಕಸ್ತೂರಿ ಮೆಥಿ, ಅರಿಶಿನ ಪೌಡ್ರು ಮತ್ತೆ ಅಚ್ಚ ಖಾರದ ಪುಡಿನ ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಂತೀವಿ. ಇವಾಗ ಮಿಕ್ಸರ್ ನಲ್ಲಿ ಆಡಿಸ್ಕೊಂಡಾಯ್ತು. ನೋಡ್ಬೋದು ಈ ಚಿಕನ್ ಹಾಕುವಂತ ಪೌಡರ್ ರೆಡಿ ಇದೆ. ಬಹಳ ಅದ್ಭುತವಾಗಿರುತ್ತೆ. ಇದನ್ನ ನೀವು ಬೇಕಾದ್ರೆ ಟೇಸ್ಟ್ ಮಾಡಿ ನೋಡಿ. ಕಂಪೇರ್ ಟು ಗರಂ ಮಸಾಲಾಗೂ ಮತ್ತೆ ಇದಕ್ಕೆ ಬಹಳ ವ್ಯತ್ಯಾಸ ಅನಿಸ್ತಿದೆ. ಇದನ್ನ ಇವಾಗ ತೆಗೆದಿಟ್ಕೊಂಡು ಈಗ ಮೊದಲನೇದಾಗಿ ಒಂದು ಕಡಾಯಿ ತಗೊಂಡಿದ್ದೀನಿ. ಕಡಾಯಿನಲ್ಲಿ ಸುಮಾರು 2 ಟೀ ಸ್ಪೂನ್ ಅಷ್ಟನ್ನ ಆಯಿಲ್ ಹಾಕೊಂಡು 1 ಕ್ಯೂಬ್ ಅಷ್ಟು ಬಟರ್ನ ಹಾಕೋಣದು. ಬಟರ್ ನೀಟಾಗಿ ಮೆಲ್ಟ್ ಆದ್ಮೇಲೆ ಈಗ ಮ್ಯಾರಿನೇಷನ್ ಮಾಡಿಟ್ಕೊಂಡಿದ್ದಂತ ಚಿಕನ್ ನ ಕೂಡ ಇದಕ್ಕೆ ಸೇರಿಸ್ಕೊಂತ ಇರೋದು. ಪೂರ್ತಿಯಾಗಿ ಎಲ್ಲ ಸೇರಿಸ್ಕೊಂಡು ಆದ್ಮೇಲೆ ಈಗ ಇದ್ರ ಮೇಲೆ ಪ್ಲೇಟ್ನ ಕ್ಲೋಸ್ ಮಾಡಿ 5 ನಿಮಿಷ ಆಗಿದೆ. ಒಂದ್ಸರಿ ನೀಟಾಗಿ ತಿರುಗಿಸ್ಕೋಣ. ಇಷ್ಟೋದವರೆಗೂ ನಾವು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡಾಯ್ತು. ಇವಾಗ ಸ್ವಲ್ಪ ಫ್ಲೇಮ್ನ ಐ ಮಾಡ್ಕೊಬೇಕು. ಐ ಮಾಡ್ಕೊಂಡು ಇವಾಗ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಣ. ಸಲ ಫ್ರೈ ನೋಡಿದ್ರಲ್ಲ ಚಿಕನ್ ಎಷ್ಟು ಚೆನ್ನಾಗಿ ಕೆಳಗಡೆ ನೀಟಾಗಿ ರೋಸ್ಟ್ ಆಗ್ತಾ ಇದೆ. ಇದೇ ರೀತಿ ಆಗಬೇಕು. ಇವಾಗ ಇದನ್ನ ತಗೊಂಡು ಸಪ್ರೇಟಾಗಿ ಒಂದು ಪ್ಲೇಟ್ನಲ್ಲಿ ಹಾಕೋಣ. ಇವಾಗ ಒಂದು ಸಣ್ಣ ಕಡಾಯಿ ತಗೊಂಡಿದ್ದೀನಿ. ಒಂದು 4 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕೋಣ. ಎಣ್ಣೆ ಬಿಸಿ ಆಗಿದ್ದ ತದನಂತರ 2 ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ. ಈಗ ಅದನ್ನ ಇದಕ್ಕೆ ಆ್ಯಡ್ ಮಾಡ್ಕೋಣ. ಈರುಳ್ಳಿನ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಬೇಕು. ಡಾರ್ಕ್ ಬ್ರೌನ್ ಆಗೋವರೆಗೂ ಕ್ಲೀನಾಗಿ ಫ್ರೈ ಆಯ್ತು. 1 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಆ್ಯಡ್ ಮಾಡ್ಕೊತೀನಿ. ಒಂದು 4 ಮೆಣಸಿನ್ಕಾಯನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ವಿ. ಅದನ್ನು ಕೂಡ ಇದಕ್ಕೆ ಹಾಕೋಣ. ಇವಾಗ 1-2 ನಿಮಿಷ ಆದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದಂತ ಟೊಮಾಟೋನ ಅದನ್ನ ನಾನು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಕಲ್ಸ್ಕೊಂಡು ಆದ್ಮೇಲೆ ಇವಾಗ ಇದಕ್ಕೆ ಟೊಮಾಟೋ ನಾವು ಚೆನ್ನಾಗಿ ಬೇಯಬೇಕಾದ್ರೆ ನಾವು ಇದಕ್ಕೆ ಒಂದು ಚೂರು ಈಗ ಉಪ್ಪು ಸೇರಿಸ್ಕೋಣ. ಉಪ್ಪು ಸೇರಿಸ್ಕೊಂಡಿದ ತಕ್ಷಣನೇ ಟೊಮಾಟೊ ನೀಟಾಗಿ ಫ್ರೈ ಆಗ್ತಿದೆ. ನಾನು ನನ್ನ ರುಚಿಗೆ ತಕ್ಕನಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತೀನಿ. ನೀವು ನಿಮ್ಮ ರುಚಿಗೆ ತಕ್ಕನ ಉಪ್ಪನ್ನ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಒಂದು ಚೂರು ಫ್ಲೇಮ್ನ ಐ ಮಾಡ್ಕೊತೀನಿ. ಐ ಮಾಡಿಕೊಂಡು ತದನಂತರ ಟೊಮಾಟೊ ಚೆನ್ನಾಗಿ ಬೇಯೋದಕ್ಕೋಸ್ಕರ ಒಂದು ಚೂರ್ನ ನೀರನ್ನ ಆ್ಯಡ್ ಮಾಡ್ಕೊತೀನಿ. ಫ್ಲೇಮ್ನ ಐ ಮಾಡ್ಕೊಂಡು ಇವಾಗ ಇದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಸ್ವಲ್ಪ ಡ್ರೈ ಆಗೋವರೆಗೂ ಟೊಮಾಟೊ ನೀಟಾಗಿ ಫ್ರೈ ಆಯಿತು. ಇವಾಗ ಇದಕ್ಕೆ ನಾವು ರುಬ್ಕೊಂಡಿದ್ದಂಥ ಗರಂ ಮಸಾಲಾನ ಆ್ಯಡ್ ಮಾಡ್ಕೋಣ. ಫ್ಲೇಮು ಸ್ವಲ್ಪ ಲೋ ಇಟ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಎಲ್ಲ ಮಾಡ್ಕೊಳೋರ್ಕು. ಇಲ್ಲಾಂದರೆ ಇವಾಗ ಇದಕ್ಕೆ ಒಂದು ಚೂರು ನೀರನ್ನ ಮಿಕ್ಸ್ ಮಾಡ್ಕೋಣ. ಎಲ್ಲ ಒಂದ್ಸರಿ ಮಸಾಲಾನ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಣ. ಮ್ಯಾರಿನೇಟ್ ಮಾಡ್ಕೊಂಡ್ವಲ್ಲ ಆವಾಗ ಮಿಕ್ಕಿತ್ತಲ್ಲ ಮಸಾಲಾನ, ಆ ಮಸಾಲಾನ ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೋಣ. ಕ್ಲೀನಾಗಿ ಒಂದ್ಸರಿ ಈಗ
ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಒಂದು ಚೂರು ನೀರನ್ನ ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಂಡು ಆದಮೇಲೆ ಹೀಗೆ ರುಚಿ ನೋಡಿ ಮಸಾಲ ನೀಟಾಗಿ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ. ಚೂರು ನೀರನ್ನ ಮಿಕ್ಸ್ ಮಾಡಿಕೊಂಡೆ ಎಷ್ಟು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಚಿಕನ್ನ ಆ್ಯಡ್ ಮಾಡ್ಕೋಣ. ಇದನ್ನ ಒಂದು 15 ನಿಮಿಷ ನಾನು ಈಗ ಲಿಡ್ ಕ್ಲೋಸ್ ಮಾಡೋಣ. ನೋಡ್ಬೋದು ಇವಾಗ ಚೆನ್ನಾಗಿ ಬೇಯ್ತಾ ಇದೆ. ಎಣ್ಣೆ ನೋಡ್ಬೇಕಲ್ಲ, ನೋಡೋ ಎಷ್ಟು ನೀಟಾಗಿ ಬಿಟ್ಟಿದೆಲ್ಲ. ಚಿಕನ್ನು ಚೆನ್ನಾಗಿ ಬೆಂದಿದೆ. ಪೂರ್ತಿಯಾಗಿ 15 ನಿಮಿಷ ಆಯ್ತು, ಕರೆಕ್ಟಾಗಿ ಬೆಂದಿದೆ. ಅಮೃತ್ಸರಿ ಚಿಕನ್ ಮಸಾಲ ಪೂರ್ತಿಯಾಗಿ ರೆಡಿ ಆಗಿದೆ. ಇವಾಗ ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿನ ಆ್ಯಡ್ ಮಾಡ್ಕೋಣ. ರುಚಿ ಕೂಡ ಬಹಳ ಚೆನ್ನಾಗಿದೆ. ನೋಡಿದ್ರಲ್ಲ, ಇವತ್ತಿನ ಈ ವಿಡಿಯೋ ಯಾಗನ್ಸ್ತು ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ನೀವು ಯಾರಾದ್ರೂ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಲಿ ಶೇರ್ ಮಾಡೋದನ್ನ ಮರ್ತೋಬೇಡಿ ಅಂತ ಹೇಳ್ತಾ, ಎಂದಿನಂತೆ ನಾನು ನಿಮಗೆ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಟೇಕ್ ಕೇರ್ ಮತ್ತೆ ಹ್ಯಾಪಿ ಈಟಿಂಗ್.